Hello children, have a nice day. Today I am going to teach 3rd standard English lesson number 6. Topic is Let's Talk. ಮಕ್ಕಳೇ, ನಾವು ಇಂದು ಲೆಟ್ಸ್ ಟಾಕ್ ಎಂಬ ಪಾಠದ ಮುಂದುವರೆದ ಭಾಗವನ್ನು ನೋಡೋಣ. ಪೇಜ್ ನಂಬರ್ 71. 6th one, Riddles. Who I am I. Riddles ಅಂತ ಹೇಳಿದ್ರೆ ಒಗಟುಗಳು. Who I am I ಅಂದರೆ ನಾನು ಯಾರು ಎಂಬುದನ್ನು ಕಂಡುಹಿಡಿಯಬೇಕು. I help you listen to songs. I help you talk to people. I help you type messages. I am portable and can be carried anywhere. Who I am I. ಹಾಡುಗಳನ್ನು ಕೇಳಲು ಸಹಾಯವಾಗುತ್ತೇನೆ. ಜನರೊಂದಿಗೆ ಮಾತನಾಡಲು ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಸಂದೇಶವನ್ನು ಕಳುಹಿಸಲು ಸಹಾಯವಾಗುತ್ತೇನೆ. ನಾನು ಭಾರವಿಲ್ಲದ ಮತ್ತು ಎಲ್ಲಿಯಾದರೂ ನನ್ನನ್ನು ಸಾಗಿಸಬಹುದಾದ ವಸ್ತುವಾಗಿದ್ದೇನೆ. ಹಾಗಾದರೆ ನಾನು ಯಾರು ಮಕ್ಕಳೇ? ಸೆಲ್ ಫೋನ್. ಮೊಬೈಲ್ ಫೋನ್ ಅಂತ ಹೇಳ್ತೀವಲ್ಲ, ಸೆಲ್ ಫೋನ್. CELLPHONE, ಸೆಲ್ ಫೋನ್. B. I help you read news. I have topics related to all the files. I will reach your home early in the morning. Compared to others, I am very cheap. Do you know who I am? ಸುದ್ದಿ ಓದಲು ನಿಮಗೆ ನಾನು ಸಹಾಯವಾಗುತ್ತೇನೆ. ನನಗೆ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಿಸಿದ ವಿಷಯಗಳು ಒಳಗೊಂಡಿರುತ್ತದೆ. ನಾನು ಮುಂಜಾನೆ ನಿಮ್ಮ ಮನೆಗೆ ತಲುಪುತ್ತೇನೆ. ಇತರರಿಗೆ ಹೋಲಿಸಿದರೆ ನಾನು ತುಂಬ ಹಗ್ಗವಾಗಿರುತ್ತೇನೆ, ಅಂದರೆ ಸುಲಭವಾಗಿ ಸಿಗುತ್ತೇನೆ. ನಾನು ಯಾರು ಎಂಬುದನ್ನು ನಿಮಗೆ ತಿಳಿದೆಯೇ? ಯಾರು ಮಕ್ಕಳೇ? ನಿಮ್ಮನೆಗೆ ಪ್ರತಿದಿನ ಬೆಳಿಗ್ಗೆನೆ ಸಂದೇಶಗಳನ್ನು ಎತ್ಕೊಂಡ್ಬರುತ್ತೆ, ಎಲ್ಲ ರೀತಿಯ ವಿಷಯಗಳನ್ನು ತಲುಪಿಸುತ್ತೆ. ಯಾರು? ನ್ಯೂಸ್ ಪೇಪರ್. NEWSPAPER, ನ್ಯೂಸ್ ಪೇಪರ್. ನೆಕ್ಸ್ಟ್ ಒನ್, ಸಿ. I help you watch different programs. I show both black and white and color pictures. I am mostly rectangular in shape. Who I am I. ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ನೀವು ವೀಕ್ಷಿಸುತ್ತೀರಿ. ನಾನು ಕಪ್ಪು ಮತ್ತು ಬಿಳಿ ಹಾಗೂ ಬಣ್ಣದ ಚಿತ್ರಗಳನ್ನು ತೋರಿಸುತ್ತೇನೆ. ನಾನು ಹೆಚ್ಚಾಗಿ ಆಯತಾಕಾರದಲ್ಲಿ ಇರುತ್ತೇನೆ. ಹಾಗಾದರೆ ನಾನು ಯಾರು ಮಕ್ಕಳೇ? ಟೆಲಿವಿಷನ್. TELEVISION, ಟೆಲಿವಿಷನ್. ನೆಕ್ಸ್ಟ್, D. I help you share ideas with your friends. I help you write messages on birthdays and festivals. I was used very widely before the mobiles came. To get my name, just change a letter in this word, later. Who I am I. ನಿಮಗೆ ಸ್ನೇಹಿತರೊಂದಿಗೆ ವಿಚಾರ ವಿನಿಮಯ ಮಾಡಿಕೊಳ್ಳಲು ಸಹಾಯ ಮಾಡುತ್ತೇನೆ. ಜನ್ಮದಿನಗಳು ಮತ್ತು ಹಬ್ಬಗಳು ಬಂದರೆ ಸಂದೇಶವನ್ನು ಬರೆಯಲು ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಅದೇ ರೀತಿ ಮೊಬೈಲ್ಗಳು ಬರುವ ಮೊದಲು ನನ್ನನ್ನು ವ್ಯಾಪಕವಾಗಿ ಬಳಸುತ್ತಿದ್ದರು. ನನ್ನ ಹೆಸರು ಪಡೆಯಲು ಈ ಪದದಲ್ಲಿ ಅಕ್ಷರವನ್ನು ಬದಲಾಯಿಸಲಾಗಿದೆ. ನಾನು ಯಾರು? ಇಲ್ಲಿ LATTER ಕೊಟ್ಟಿದ್ದಾರೆ. ಇಲ್ಲಿ ಒಂದು ಅಕ್ಷರವನ್ನು ಬದಲಾಯಿಸಬೇಕು. ಹಾಗಾದ್ರೆ ಏನಾಗುತ್ತೆ? ಮ್ಯಾಟರ್. MATTER, ಮ್ಯಾಟರ್. Next, E. I am just like a television. I always need electricity to run. I will give you information from all parts of the world. Using me, you can watch movies, listen to songs, gather information, send an email, and download pictures
ಹೂ ಆಮ್ ಐ? ನನಗೆ ದೂರದರ್ಶನ ನೋಡುವುದು ಇಷ್ಟ. ಇದನ್ನು ಚಲಾಯಿಸಲು ವಿದ್ಯುತ್ ಬೇಕು. ನಾನು ನಿಮಗೆ ಪ್ರಪಂಚದ ಎಲ್ಲ ಭಾಗದ ಮಾಹಿತಿಗಳನ್ನು ಒದಗಿಸುತ್ತೇನೆ. ನನ್ನನ್ನು ಬಳಸಿಕೊಂಡು ಚಲನಚಿತ್ರಗಳನ್ನು ನೋಡಬಹುದು, ಹಾಡುಗಳನ್ನು ಕೇಳಬಹುದು ಹಾಗೂ ವಿಚಾರ ಮಾಹಿತಿಗಳನ್ನು ಸಂಗ್ರಹಿಸಬಹುದು, ಇಮೇಲ್ ಕಳಿಸಬಹುದು ಹಾಗೂ ಪಿಕ್ಚರ್ಸ್ಗಳನ್ನು ಕೂಡ, ಚಿತ್ರಗಳನ್ನು ಕೂಡ ಡೌನ್ಲೋಡ್ ಮಾಡಬಹುದು. ಹಾಗಾದರೆ ನಾನು ಯಾರು ಮಕ್ಕಳೇ? ಕಂಪ್ಯೂಟರ್, COMPUTER, ಕಂಪ್ಯೂಟರ್. ಲೆಟರ್ ರೈಟಿಂಗ್. 7th one, ಲೆಟರ್ ರೈಟಿಂಗ್, ಪತ್ರವನ್ನು ಬರೆಯುವುದು. ಎ. ರೀಡ್ ದಿಸ್ ಲೆಟರ್ ಕೇರ್ಫುಲ್ಲಿ, ಜಾಗರೂಕತೆಯಿಂದ ಈ ಪತ್ರವನ್ನು ಓದುವುದು. ಸಿಂಧು ಹ್ಯಾಸ್ ರಿಟನ್ ಎ ಲೆಟರ್ ಟು ಹರ್ ಗ್ರ್ಯಾಂಡ್ ಫಾದರ್. ಸಿಂಧು ಎಂಬ ಬಾಲಕಿ ಅವಳ ಅಜ್ಜ ಅಥವಾ ತಾತನಿಗೆ ಒಂದು ಪತ್ರವನ್ನ ಬರೆಯುತ್ತಾಳೆ. ಇಲ್ಲಿದೆ ನೋಡಿ ಮಕ್ಕಳೇ, H ಫುಲ್ ಸ್ಟಾಪ್ NO ನಂಬರ್, ಆಮೇಲೆ 1948/72A. H ನಂಬರ್ ಅಂದರೆ ಹೌಸ್ ನಂಬರ್, 1948/72A. ನಿಮ್ಮ ಮನೆಯ ನಂಬರನ್ನು ಬರಿಬೋದು, ಹೌಸ್ ನಂಬರನ್ನು ಬರಿಬೋದು. ನೀವಿವಾಗ ನಿಮ್ಮ ತಂದೆಗೆ ಅಥವಾ ತಾಯಿಗೆ ಅಥವಾ ನಿಮ್ಮ ತಾತನಿಗೆ ಪತ್ರವನ್ನು ಬರೀತೀನಿ ಅಂದರೆ ಈ ರೀತಿ ಪ್ರಾರಂಭಿಸಬೇಕು. ನೆಕ್ಸ್ಟ್, ವಿನೋಬಾ ನಗರ್, ದಾವಣಗೆರೆ, 14th September 2018. ನೀವು ಬರೆದ ದಿನಾಂಕವನ್ನು ಅಲ್ಲಿ ನಮೂದಿಸಬೇಕು. ನೀವು ಯಾವ ದಿನಾಂಕದಂದು ಬರಿತಾ ಇದ್ದೀರಾ ಎಂಬುದನ್ನು ಅಲ್ಲಿ ತೋರಿಸಬೇಕು. ಡಿಯರ್ ಗ್ರ್ಯಾಂಡ್ ಫಾ, ಪ್ರೀತಿಯ ತಾತ, ಥ್ಯಾಂಕ್ ಯು ಫಾರ್ ದ ನೈಸ್ ಗಿಫ್ಟ್ ಆಫ್ ಪಂಚತಂತ್ರ ಸ್ಟೋರೀಸ್. ನೀವು ನನಗೆ ಪಂಚತಂತ್ರ ಎಂಬ ಒಳ್ಳೆಯ ಉಡುಗೊರೆಯನ್ನ ಕೊಟ್ಟಿದ್ದೀರಿ. ಯು ವಿಲ್ ಬಿ ಹ್ಯಾಪಿ ಟು ನೋ ದಟ್ ಐ ರೀಡ್ ಒನ್ ಸ್ಟೋರಿ ಎವ್ರಿ ಡೇ. ನಾನು ಪ್ರತಿದಿನ ಈ ಕತೆ ಪುಸ್ತಕದಿಂದ ದಿನಕ್ಕೆ ಒಂದರಂತೆ ಒಂದು ಕಥೆಯನ್ನ ಓದುತ್ತೇನೆ. ವಿತ್ ಲವ್ ಸಿಂಧು, ನಿಮ್ಮ ಪ್ರೀತಿಯ ಸಿಂಧು. ನೆಕ್ಸ್ಟ್, ಬಿ. ವಿತ್ ದ ಹೆಲ್ಪ್ ಆಫ್ ದ ಕ್ಲೂಸ್ ಗಿವನ್ written a letter to your friend. ಕೆಳಗೆ ಕ್ಲೂಗಳನ್ನು ನೀಡಲಾಗಿದೆ ಮಕ್ಕಳೇ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಕ್ಲೂಗಳಿದೆ. ಈ ಕ್ಲೂಗಳನ್ನು ಉಪಯೋಗಿಸ್ಕೊಂಡು ಇಲ್ಲೊಂದು ಪತ್ರ ಕೊಟ್ಟಿದ್ದಾರೆ. ಆ ಪತ್ರವನ್ನ ಕಂಪ್ಲೀಟ್ ಮಾಡಬೇಕು. ಈ ಪತ್ರವನ್ನ ನಾವು ಕಂಪ್ಲೀಟ್ ಮಾಡಬೇಕು. ಡಿಯರ್ ಶಮಾ, ಐ ಆಮ್ ಡ್ಯಾಶ್. ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಈ ಕ್ಲೂಗಳನ್ನು ಉಪಯೋಗಿಸಿ ನಾವು ಇಲ್ಲಿ ಭರ್ತಿ ಮಾಡ್ತಾ ಹೋಗಬೇಕು. ಐ ಆಮ್ ಫೈನ್, ನಾನು ಚೆನ್ನಾಗಿದ್ದೀನಿ. ಹೌ ಆರ್ ಡ್ಯಾಶ್, ಹೌ ಆರ್ ಯು, YOU, ಹೌ ಆರ್ ಯು, ನೀನು ಹೇಗಿದ್ದೀಯಾ. ಫಾರ್ ದ ಸಮ್ಮರ್ ಹಾಲಿಡೇಸ್ ಐ ಆಮ್ ಗೋಯಿಂಗ್ ಟು ಗೋವಾ, GOA, ಗೋವಾ. ವಿತ್ ಮೈ ಡ್ಯಾಶ್, ವಿತ್ ಮೈ ಪೇರೆಂಟ್ಸ್, PARENTS. ನಾನು ಬೇಸಿಗೆ ರಜೆಯಲ್ಲಿ ಗೋವಾಕ್ಕೆ ಹೋಗ್ತಾ ಇದ್ದೀನಿ. ಯಾರ ಜೊತೆಯಲ್ಲಿ? ನನ್ನ ಪೋಷಕರ ಜೊತೆಯಲ್ಲಿ ನಾನು ಹೋಗ್ತಾ ಇದ್ದೀನಿ. ವಾಟ್ ಆರ್ ಯು ಪ್ಲಾನಿಂಗ್ ಟು ಡೂ ಇನ್ ಯುವರ್ ಡ್ಯಾಶ್ ಹಾಲಿಡೇಸ್. ವಾಟ್ ಆರ್ ಯು ಪ್ಲಾನಿಂಗ್ ಟು ಡೂ ಇನ್ ಯುವರ್ ಹಾಲಿಡೇಸ್. ನೀನು ನಿನ್ನ ರಜೆಯ ದಿನಗಳನ್ನ ಯಾವ ರೀತಿ ಕಳಿಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದೀಯಾ. ಇಫ್ ಯು ಆರ್ ಡ್ಯಾಶ್, ಇಫ್ ಯು ಆರ್ ಫ್ರೀ, FREE. ನೀನು ಒಂದು ವೇಳೆ ಫ್ರೀ ಆಗಿದ್ರೆ ಪ್ಲೀಸ್ ಕಮ್ ವಿತ್ ಮೀ ಫಾರ್ ದ, ನೀನು ನನ್ನ ಜೊತೆಯಲ್ಲಿ ಇಲ್ಲಿಗೆ ಟ್ರಿಪ್, TRIP, ಟ್ರಿಪ್ಪಿಗೆ ಬರಬಹುದು. ಬೋತ್ ಆಫ್ ಅಸ್ ವಿಲ್ ಪ್ಲೇ ಅಂಡ್ ಡ್ಯಾಶ್ ಎ ಲಾಟ್. ಎಂಜಾಯ್, ಬೋತ್ ಆಫ್ ಅಸ್ ವಿಲ್ ಪ್ಲೇ ಅಂಡ್ ಎಂಜಾಯ್ ಅ ಲಾಟ್. ನಾವಿಬ್ರು ಸೇರ್ಕೊಂಡು ತುಂಬಾ
ಮೋಜು ಮಸ್ತಿಯನ್ನ ಮಾಡಬಹುದು. ಹೌ ಆರ್ ಆಂಟಿ ಆ್ಯಂಡ್ ಡ್ಯಾಶ್ ಅಂಕಲ್. ಆಂಟಿ ಮತ್ತು ಅಂಕಲ್ ಹೇಗಿದ್ದಾರೆ? ಹೌ ಈಸ್ ಯುವರ್ ಬ್ರದರ್ ಮನು. ನಿನ್ನ ತಮ್ಮ ಹೇಗಿದ್ದಾನೆ? ಗಿವ್ ಮೈ ರಿಗಾರ್ಡ್ಸ್ ಟು ದೆಮ್. ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ರಿಪ್ಲೈ. ನಾನು ನಿನ್ನ ಪತ್ರಕ್ಕಾಗಿ ಕಾಯುತ್ತಿರುತ್ತೇನೆ. ಡ್ಯಾಶ್ ಅ ಲೆಟರ್ ಟು ಮೀ ಫಾಸ್ಟ್. ರೈಟ್ ಎ ಲೆಟರ್ ಟು ಮೀ ಫಾಸ್ಟ್. ನೀನು ನನಗಾಗಿ ಒಂದು ಪತ್ರವನ್ನ ಬೇಗ ಬರಿ. ವಿತ್ ಲವ್ ಜಲಜ. ನಿನ್ನ ಪ್ರೀತಿಯ ಗೆಳತಿ ಜಲಜ. ರೀಡ್ ದ ಟೆಲಿಫೋನಿಕ್ ಕನ್ವರ್ಸೇಷನ್ ಬಿಟ್ವೀನ್ ನಂದಿನಿ ಆ್ಯಂಡ್ ಮೋಹನ್. ಇಲ್ಲಿ ದೂರವಾಣಿ ಸಂಭಾಷಣೆಯನ್ನು ನೀಡಿದ್ದಾರೆ. ನಂದಿನಿ ಮತ್ತು ಮೋಹನ್ ನಡುವೆ ನಡೆಯುವಂತಹ ದೂರವಾಣಿ ಸಂಭಾಷಣೆಯನ್ನು ನೀಡಿದ್ದಾರೆ. ಟ್ರೈ ಟು ಇನ್ಆಕ್ಟ್ ಇಟ್ ಇನ್ ದ ಕ್ಲಾಸ್ ರೂಮ್ ಟಾಕಿಂಗ್ ರೂಲ್ಸ್ ಆಫ್ ನಂದಿನಿ ಆ್ಯಂಡ್ ಮೋಹನ್. ಇಲ್ಲಿ ಇವರು ಹೇಗೆ ಮಾತನಾಡುತ್ತಿದ್ದಾರೆ ಅದೇ ರೀತಿಯಲ್ಲಿ ನೀವು ಕೂಡ ನಿಮ್ಮ ತರಗತಿಯಲ್ಲಿ ಮಾಡಿ ಎಂದು ಹೇಳ್ತಾರೆ. ಇದನ್ನ ಅದೇ ರೀತಿಯಲ್ಲಿ ಮಾಡಿ, ನಿಮ್ಮ ತರಗತಿಯಲ್ಲಿ ನೀವು ಕೂಡ ಮಾಡಿ. ನಂದಿನಿ, ಹೆಲೋ. ಮೋಹನ್, ಹೆಲೋ ನಂದಿನಿ. ಮೋಹನ್ ಹಿಯರ್, ಹೌ ಆರ್ ಯು? ಇದು ಮೋಹನ್ ಹೇಳ್ತಾನೆ, ಹಲೋ ನಂದಿನಿ, ನಾನು ಮೋಹನ್ ಮಾತಾಡ್ತಾ ಇರೋದು. ನೀನು ಹೇಗಿದ್ದೀಯಾ? ನಂದಿನಿ ಹೇಳ್ತಾಳೆ, ಓ ಫೈನ್, ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಮೋಹನ್. ನೀನು ಹೇಗಿದ್ದೀಯಾ? ಮೋಹನ್ ಹೇಳ್ತಾನೆ, ಫೈನ್ ಥ್ಯಾಂಕ್ಸ್, ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು, ನೀನು ಕೇಳಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾನೆ. ನಂದಿನಿ, ಮೋಹನ್, ನೆಕ್ಸ್ಟ್ ಸಂಡೇ ವಿ ಆರ್ ಪ್ಲಾನಿಂಗ್ ಟು ಗೋ ಫಾರ್ ಅ ಪಿಕ್ನಿಕ್, ಪ್ಲೀಸ್ ಕಮ್ ವಿತ್ ಅಸ್. ಮೋಹನ್, ಮುಂದಿನ ಭಾನುವಾರ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಏನಂತ ಹೇಳಿ? ಪಿಕ್ನಿಕ್ ಹೋಗಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಪ್ಲೀಸ್ ನೀನು ನಮ್ಮ ಜೊತೆಯಲ್ಲಿ ಬಾ ಅಂತೇಳಿ ಹೇಳ್ತಾಳೆ. ಅದಕ್ಕೆ ಮೋಹನ್ ಹೇಳ್ತಾನೆ, ದಟ್ಸ್ ನೈಸ್, ಐ ವಿಲ್ ಆಸ್ಕ್ ಮೈ ಪೇರೆಂಟ್ಸ್ ಇಫ್ ದೇ ಆರ್ ಅಗ್ರಿ, ಐ ಆಮ್ ರೆಡಿ ಟು ಕಮ್ ನಂದು. ಓ, ಇದು ಒಳ್ಳೆಯ ವಿಷಯ, ದಟ್ಸ್ ನೈಸ್. ಐ ವಿಲ್ ಆಸ್ಕ್ ಮೈ ಪೇರೆಂಟ್ಸ್, ನಾನು ನನ್ನ ಪೋಷಕರಲ್ಲಿ ಮಾತನಾಡುತ್ತೇನೆ. ಇಫ್ ದೇ ಅಗ್ರಿ, ಐ ಆಮ್ ರೆಡಿ ಟು ಕಮ್ ನಂದು. ಒಂದು ವೇಳೆ ಅವರು ಒಪ್ಪಿಕೊಂಡರೆ ನಾನು ನಿಮ್ಮ ಜೊತೆಯಲ್ಲಿ ಬರಲು ಒಪ್ಪುತ್ತೇನೆ ನಂದು. ನಂದಿನಿ, ಓಕೆ ಯಾರ್, ಟಾಕ್ ಟು ಯುವರ್ ಪೇರೆಂಟ್ಸ್ ಟುಡೇ ಇಟ್ ಸೆಲ್ಫ್ ಆ್ಯಂಡ್ ಕಾಲ್ ಮೀ ಬ್ಯಾಕ್. ನೀನು ನಿನ್ನ ಪೇರೆಂಟ್ಸ್ನೊಂದಿಗೆ ಮಾತನಾಡಿ ನನಗೆ ವಿಷಯವನ್ನು ಪುನಃ ತಿಳಿಸು, ಮತ್ತೊಮ್ಮೆ ಕಾಲ್ ಮಾಡಿ ನನಗೆ ವಿಷಯವನ್ನು ತಿಳಿಸು ಅಂತ ಹೇಳಿ ನಂದಿನಿ ಹೇಳ್ತಾ ಇದ್ದಾಳೆ. ಮೋಹನ್, ಓಕೆ ನಂದು, ಬಾಯ್, ಟೇಕ್ ಕೇರ್. ಓಕೆ ನಂದಿನಿ, ಬಾಯ್, ಜೋಪಾನ ಅಂಥೇಳಿ ಮೋಹನ್ ಹೇಳ್ತಾನೆ. ನಂದಿನಿ, ಯು ಟು ಟೇಕ್ ಕೇರ್ ಮೋಹನ್, ಬಾಯ್. ನೀನು ಕೂಡ ನಿನ್ನ ಕಡೆ ಗಮನ ಕೊಡು ಮೋಹನ್, ಬಾಯ್. ಮಕ್ಕಳೇ, ಇದೇ ರೀತಿಯಲ್ಲಿ ನೀವು ಕೂಡ ದೂರವಾಣಿಯಲ್ಲಿ ಸಂಭಾಷಣೆಯನ್ನು ಮಾಡಬಹುದು. ಇದನ್ನು ನಿಮ್ಮ ತರಗತಿಯಲ್ಲಿ ನೀವು ಒಮ್ಮೆ ಮಾಡಿ ತೋರಿಸಿ. ನೆಕ್ಸ್ಟ್, ಸೇ ಅಲೌಡ್. ಇಫ್ ಟು ವಿಚಸ್ ವೇರ್ ವಾಚಿಂಗ್ ಟು ವಾಚಸ್ ವಿಚ್ ವುಡ್ ವಾಚ್ ವಿಚ್ ವಾಚ್. ಮಕ್ಕಳೇ, ಕೆಲವರಿಗೆ ಕೆಲವೊಂದು ಪದಗಳನ್ನು ಉಚ್ಚಾರಣೆ ಮಾಡಲು ಸಾಧ್ಯವಾಗುವುದಿಲ್ಲ. ಆ ಸಂದರ್ಭದಲ್ಲಿ ಈ ರೀತಿಯ ಪದಗಳನ್ನು ಕೊಟ್ಟು ಪದೇ ಪದೇ ಬಾಯಿನಲ್ಲಿ ಹೇಳಿಸಿದಾಗ ಅದು ಅವರಿಗೆ ಬರುತ್ತೆ. ಇದಕ್ಕೆ ಟಂಗ್ ಟ್ವಿಸ್ಟ್ ಅಂತ ಕರೀತಾರೆ. ಟಂಗ್ ಟ್ವಿಸ್ಟ್ ಅಂತ ಹೇಳಿದ್ರೆ ಹೈಲು ನುಡಿ, ನಾಲ್ತಿರುಗ ಅಂಥೇಳಿ ಹೇಳ್ತಾರೆ. ಮಕ್ಕಳೇ, ಇದೀಗೆ ಪಾಠ 6 ಲೆಟ್ಸ್ ಟಾಕ್ ಮುಕ್ತಾಯವಾಗಿದೆ. ಮುಂದಿನ ತರಗತಿಯಲ್ಲಿ ನಾವು 7ನೇ ಪಾಠವಾದ ಕೀಪ್ ಫಿಟ್ ಎಂಬ ಪಾಠವನ್ನು ತಿಳಿದುಕೊಳ್ಳೋಣ.
ಧನ್ಯವಾದಗಳು ಮಕ್ಕಳೇ.